ಏಕೆ ಶಕುನಿ ಮೌನವಾಗಿ ನಿಂತೆ? ಏಕೆ? ಅಂದು ನಿನ್ನ ಸಹೋದರರಿಗೆ ಆ ದುರ್ಯೋಧನನ ವಂಶವನ್ನು ನಿರ್ವಂಶವಾಗಿ ಮಾಡುತ್ತೇನೆಂದು ನೀನು ಕೊಟ್ಟ ವಚನವೇನಾಯಿತು? ಏನಾಯಿತು ನಿನ್ನ ಪ್ರತಿಜ್ಞೆ? ಮರೆತೆಯ? ಮರೆತೆ ಬಿಟ್ಟೆಯ? ಹಾಗೊಂದು ವೇಳೆ ಮರೆತೆಯಾದರೆ ಆ ನಿನ್ನ ಸಹೋದರರ ಆತ್ಮಗಳು ಭೂತ ಪ್ರೇತಗಳಾಗಿ ನಿನ್ನನ್ನು ಹಿಂಸಿಸುವವು. ದುರ್ಯೋಧನನ ಅನ್ನಕ್ಕೆ ಮರುಳಾಗಿ ಆ ನಿನ್ನ ಸಹೋದರರಿಗೆ ಕೊಟ್ಟ ವಚನವನ್ನೇ ಮರೆತೆಯ? ಏನಾಯಿತು ನಿನ್ನ ಪ್ರತಿಜ್ಞೆ? ಏನಾಯಿತು ನಿನ್ನ ಶಪಥ? ಈ ಸೌಬಲರಾಜ ಶಕುನಿಯ ಆಶ್ವಾಸನೆಯನ್ನೇ ಹಲ್ಲೆಗಳೆಯುತ್ತಿರುವ ಆದಮ ಮರುಳುಗಳೇ, ಸದ್ದು! ಏನೀ ಬಗೆಯ ಕುಕ್ಷೆ ಬಗೆಯುತ್ತಿರುವ ಕುಹಕ ಕಂಠದ ಕರ್ಕಶ ಕೇಕೆ? ಏನೀ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ? ಅಖಂಡ ಭರತ ಖಂಡಕ್ಕೆ ಕುಹಕ ಕೂಟದ ಕುಕ್ಷಿಕತೆಯ ಪ್ರವೀಣ, ಮಾತ್ಸರ್ಯದ ಮಹಾ ನಿಪುಣ, ಕಪಟ ದ್ಯೂತ ವಿದ್ಯಾ ವಿಶಾರಕನಾದ ಈ ಸೌಬಲರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ? ಓ ನನ್ನ ಗಾಂಧಾರ ವಂಶಕ್ಷಯಕ್ಕೆ ಕಾರಣಕರ್ತನಾದ ಧೂರ್ತ, ದುರ್ನೀತ, ದುರ್ಜಾತ, ದುರುಳ ದುರ್ಯೋಧನನೇ! ಒಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರೂ ಆದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ಆ ಚಿತ್ರ ವಿಚಿತ್ರವಾದ ಶಿಕ್ಷೆಯನ್ನು ಸ್ಮರಿಸಿಕೊಂಡರೆ ಹಬ್ಬ! ಕೋಟಿ ಕಟಾರಿಗಳು ನನ್ನ ಗುಂಡಿಗೆಗೆ ತಾಗಿದಂತಾಗಿ ನನ್ನ ಗುಂಡಿಗೆಯೂ ನಡುಗುತ್ತಿರುವುದು. ನನ್ನ ಈ ಕೈ ಕಾಲುಗಳು ಕಂಪಿಸುತ್ತಿರುವು. ನನ್ನ ನರನಾಡಿಗಳೆಲ್ಲ ರಕ್ತವೇ ಕುದಿಯುತ್ತಿರುವುದು. ದುರ್ಯೋಧನ, ದುರ್ಯೋಧನ, ಅಂದು ನೀನು ನನ್ನ 99 ಮಂದಿ ಹತಭಾಗ್ಯ ಸಹೋದರರಿಗೆ, ನನಗೆ ದಿನಕ್ಕೆ 1 ಹಿಡಿ ಅನ್ನ, 1 ಒಳಲೆ ನೀರನ್ನು ಕೊಡುತ್ತಿದ್ದೆ. ಆದರೆ ನೀನು ಕೊಡುತ್ತಿದ್ದ ಆ ಹಿಡಿ ಕೂಳು ಒಳಲೆ ನೀರಿನಿಂದ ನಮ್ಮಗಳ ಕುಕ್ಷಿ ಬಾಧೆಯು ನೀಗುತ್ತಿರಲಿಲ್ಲ ದುರ್ಯೋಧನ. ಆದ್ದರಿಂದ ಆ ನನ್ನ ಹತಭಾಗ್ಯ ಸಹೋದರರೆಲ್ಲರೂ ನೀನು ಕೊಡುತ್ತಿದ್ದ ಹಿಡಿಯನ್ನ, ಒಳಲೆ ನೀರು ಎಲ್ಲವನ್ನೂ ನನಗಿತ್ತು ನನ್ನ ಈ ಶ್ವಾಸಕೋಶದಲ್ಲಿ ಉಸಿರು ಉಳಿಯುವಂತೆ ಮಾಡಿ ಶಕುನಿ, ಅಣ್ಣ ಶಕುನಿ, ನೀನೊಬ್ಬನಾದರೂ ಜೀವಂತವಾಗಿ ಉಳಿದು ನಾವು ಅನುಭವಿಸುತ್ತಿರುವ ಈ ನರಕ ಯಾತನೆಯ ಸೇಡನ್ನು ತೀರಿಸುವೆಯಾ ಅಣ್ಣ ಶಕುನಿ ಎಂದು ನನ್ನೊಡನೆ ಕರ್ಕಶ ಧ್ವನಿಯಿಂದ ಚೀರುತ್ತಾ ಬೇಡುತ್ತಾ ಉಪವಾಸದಿಂದ ನರಳಿ ನರಳಿ ಒಬ್ಬೊಬ್ಬರಾಗಿಯೇ ಸತ್ತರು ದುರ್ಯೋಧನ.
ಒಬ್ಬೊಬ್ಬರಾಗಿಯೇ ಸತ್ತರು. ದುರ್ಯೋಧನ, ಆ ನಿನ್ನ ಕಗ್ಗತ್ತಲೆಯ ಕಾರಾಗಾರವನ್ನು ನಾನಿನ್ನೂ ಮರೆತಿಲ್ಲ. ನನ್ನ 99 ಮಂದಿ ಹತಭಾಗ್ಯ ಸಹೋದರರದ್ದ ಮೃತದೇಹಗಳ ಆ ದಾರುಣ ದೃಶ್ಯವು ಈಗಲೂ ನನ್ನ ಸ್ತುತಿ ಪಡಲದಿಂದ ಅಚ್ಚಳಿಯದೆ ಉಳಿದು ನಿರಂತರ ಬಡಬಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಕುಂದಿ ಕುಂದಿ ಕೃಶವಾಗುತ್ತಿರುವ ನನ್ನ ಈ ದೇಹವನ್ನು ಅಣು ಅಣುವಾಗಿ ಚಿತ್ರಿಸಿದರು. ಪ್ರತೀಕಾರಕ್ಕೆ ಪ್ರತೀಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷೆಗಳು ನನ್ನನ್ನು ರಸಲ ಸಾಧ್ಯ. ದುರ್ಯೋಧನ, ಅಳಬೇಡಿ ನನ್ನ ಹತಭಾಗ್ಯ ಸಹೋದರರೇ. ಅಣ್ಣ, 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 ಅದೇ ಕೂಗು, ಅದೇ ರೋದನದ ಕೂಗು. ದುರ್ಯೋಧನ, ನನ್ನ ಸಲಹೆಯನ್ನೇ ಕೇಳುತ್ತಿರೋ, ನಿನ್ನ ಕುಲದ ಬೇರನ್ನೇ ಕಿತ್ತೆಸೆಯುವೆನು. ನಿನ್ನನ್ನು, ನಿನ್ನ ಸಹೋದರರನ್ನು ನಾಶ ಮಾಡಿದಾಗಲೇ ಈ ಶಕುನಿಗೆ ಆನಂದ, ಪರಮಾನಂದ. ಆನಂದ ಆನಂದ, ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ. ಆನಂದ ಆನಂದ, ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ. ಆನಂದ ಕುರುಕ್ಷೇತ್ರದ ಸಂಗ್ರಾಮ, ಕುರುಕುಲ ವಂಶದ ನಿರ್ನಾಮ. ಕುರುಕ್ಷೇತ್ರದ ಸಂಗ್ರಾಮ, ಕುರುಕುಲ ವಂಶದ ನಿರ್ನಾಮ. ಆ ಪಾಂಡವರಿಗೆ ಜಯವೋ, ಆ ಕೌರವಗ ಜಯವೋ. ಆ ಪಾಂಡವರಿಗೆ ಜಯವೋ, ಆ ಕೌರವಗಪ್ಪ ಜಯವೋ. ಆನಂದ ಆನಂದ, ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ, ಈ ಕುರುಕ್ಷೇತ್ರದಿಂದ. ಆನಂದ ಸರ್ಪದ ಎಡೆ ಮುಟ್ಟಿ ಸರಸವನಾಡಲು ಬಯಸುವೆಯ. ಹೇಗಿನ ಸರ್ಪದ ಎಡೆ ಮುಟ್ಟಿ ಸರಸವನಾಡಲು ಬಯಸುವೆಯ. ನಿನ್ನ ವಿನಾಶಕ್ಕೆ ನಾಂದಿಯ ನಾಡಲು ಆನಂದವನ ಒಂದುವೆನು. ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ ಆನಂದವನ ಒಂದುವೆನು.
ಬೆಳಗೊಪ್ಪಿಸುವೆ ಆ ಕುರಿಗೊಳ್ಳ ರಣದಲ್ಲಿ ಬಂದುಕೊಡುವೆ ತರ್ಪಣ ನೀಡುವೆ ಸೋದರರೇ ಆನಂದವನಿ ಹೊಂದಿರಿ ತರ್ಪಣ ನೀಡುವೆ ಸೋದರರೇ ಆನಂದವನಿ ಹೊಂದಿರಿ ಆನಂದ ಆನಂದ ಈ ಸತ್ನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ ಆನಂದ ಈ ಸತ್ನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಈ ಕುರುಕ್ಷೇತ್ರದಿಂದ ಆನಂದ